ಯಾರಾದರೂ ನಮಗೆ ಸ್ವಲ್ಪ ಏನಾದರೂ ನಷ್ಟವನ್ನು ಮಾಡಿದ್ರೆ ಅಥವಾ ನಮ್ಮ ಮಾತು ಒಪ್ಪಲಿಲ್ಲ ಅಂದರೆ ನಮಗೆ ಸಿಟ್ಟು ಖಂಡಿತ ಬರುತ್ತದೆ. ಆದರೆ ಒಂದು ವೇಳೆ ಹಾವು ನಿಮ್ಮನ್ನು ಕಚ್ಚಿದರೆ ನಿಮಗೆ ಅದರ ಮೇಲೆ ಸಿಟ್ಟು ಬರೋದಿಲ್ಲ. ಬದಲಿಗೆ ಜೀವನವಿಡೀ ನಿಮಗೆ ಹಾವು ಅಂದರೆ ಭಯ ಹುಟ್ಟುವುದು. ಈಗ ಹಾವಿನ ಮೇಲೆ ನಿಮಗೆ ಸಿಟ್ಟು ಯಾಕೆ ಬರಲಿಲ್ಲ? ಅದು ನಿಮಗೆ ತುಂಬ ದೊಡ್ಡದಾದ ನಷ್ಟವನ್ನುಂಟು ಮಾಡಲು ಪ್ರಯತ್ನಿಸಿತು, ನಿಮ್ಮ ಪ್ರಾಣ ತೆಗೆಯಲು ಪ್ರಯತ್ನಿಸಿತು. ಒಮ್ಮೆ ಯೋಚಿಸಿ ನೋಡಿ. ಯಾವುದೋ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿರಬಹುದು, ನಿಮಗೆ ಕೆಟ್ಟದಾಗಿ ಬೈಯುತ್ತಿರಬಹುದು. ಆಗ ಖಂಡಿತ ನಿಮಗೆ ಆತನ ಮೇಲೆ ತುಂಬಾ ಸಿಟ್ಟು ಬರುತ್ತದೆ. ಒಂದು ವೇಳೆ ಅದೇ ವ್ಯಕ್ತಿಯ ಕೈಯಲ್ಲಿ ಬಂದೂಕು ಇದ್ದರೆ ಅದರ ಗುರಿ ನೀವು ಆಗಿದ್ದರೆ ಆತ ಏನೇ ಹೇಳಿದ್ರೂ ನಿಮಗೆ ಆತನ ಮೇಲೆ ಸಿಟ್ಟೇ ಬರೋದಿಲ್ಲ. ಸತ್ಯವೇನೆಂದರೆ ಸಿಟ್ಟು ಬರುವುದೇ ಇಲ್ಲ, ನಾವು ಸಿಟ್ಟು ಮಾಡಿಕೊಳ್ಳುತ್ತೇವೆ. ನಮ್ಮಿಂದ ಏನು ಕಿತ್ತುಕೊಳ್ಳಲಾಗದ ವ್ಯಕ್ತಿಯ ಮೇಲೆ ನಾವು ಸಿಟ್ಟು ತೋರಿಸುತ್ತೇವೆ. ನಮ್ಮಿಂದ ಕಿತ್ತುಕೊಳ್ಳುವ ವ್ಯಕ್ತಿಯ ಮೇಲೆ ನಾವು ಸಿಟ್ಟು ತೋರಿಸಲು ಹೋದರೂ ಸಹ ಸಿಟ್ಟು ಬರುವುದಿಲ್ಲ. ಆಗ ನಾವು ಸಿಟ್ಟನ್ನು ಕಂಟ್ರೋಲ್ ಮಾಡಿಕೊಳ್ಳುತ್ತೇವೆ, ನಮ್ಮನ್ನು ನಾವು ಕಂಟ್ರೋಲ್ ಚೆನ್ನಾಗಿ ಮಾಡಿಕೊಳ್ತೇವೆ. ಇದು ಕಹಿ ಸತ್ಯವಾಗಿದೆ. ನೀವು ನಂಬಿ ಅಥವಾ ಬೇಡಿ, ನೀವು ಬೇಕಾದರೆ ನಿಮ್ಮ ಸಿಟ್ಟನ್ನು ಕಂಟ್ರೋಲ್ ಮಾಡಬಹುದು. ಆದರೆ ನೀವು ಈ ಸಿಟ್ಟನ್ನು ಎಲ್ಲಿ ಕಂಟ್ರೋಲ್ ಮಾಡುವಿರಿ ಅಂದರೆ ಅದು ಎಲ್ಲಿ ನಿಮಗೆ ನಷ್ಟವಾಗುತ್ತಿದೆಯೋ ಅಲ್ಲಿ ಮಾತ್ರ. ಒಬ್ಬ ವ್ಯಕ್ತಿ ಟೀ ಗೊತ್ತಿಲ್ಲದೆ ಚೆಲ್ಲಿದರೆ ಆತನಿಗೆ ನೀವು 4 ಬಾರಿ ತಿಳಿಸಿ ಹೇಳಿವಿರಿ. ಆದರೆ ಅದೇ ಟೀಯನ್ನು ನಿಮ್ಮ ಬಾಸ್ ಚೆಲ್ಲಿದರೆ ಸ್ವತಃ ನೀವೇ ಟಿಶ್ಯೂ ಪೇಪರ್ ತೆಗೆದುಕೊಂಡು ಅದನ್ನು ಕ್ಲೀನ್ ಮಾಡುವಿರಿ ಮತ್ತು ಸಿಟ್ಟು ಮಾಡಿಕೊಳ್ಳುವ ಬದಲು ಸರ್ ಇದೆಲ್ಲ ನಡೆಯುತ್ತಲೇ ಇರುತ್ತದೆ ಅಂತ ಸುಮ್ಮನಾಗುವಿರಿ. ಹಾಗಾದರೆ ಇಲ್ಲಿ ತನಕ ನೀವು ಯೋಚಿಸುವ ಪ್ರಕಾರ ನಿಮಗೆ ಸಿಟ್ಟು ಬರುತ್ತಿತ್ತು, ಆದರೆ ನೀವು ನಿಮ್ಮ ಮನಸ್ಸಿಗೆ ತಿಳಿಸಲೇ ಇಲ್ಲ. ಅದು ನೀವೇನಾದರೂ ಈ ವಿಷಯವನ್ನು ಗಮನಿಸಿದ್ದೀರಾ? ನೀವು ನಿಮ್ಮ ಕ್ರೋಧದಿಂದ ಹೆಚ್ಚು ದುಃಖವನ್ನು ಅನುಭವಿಸಿದ್ದೀರಾ ಅಥವಾ ನಿಮಗೆ ಸಿಟ್ಟು ತರಿಸುವ ಕಾರಣಗಳಿಂದ ದುಃಖಿತರಾಗಿದ್ದೀರಾ? ಹಾಗಾದರೆ ಸಿಟ್ಟು ಮಾಡಿಕೊಳ್ಳುವ ಬದಲು ಆ ಕಾರಣಗಳನ್ನು ದೂರ ಮಾಡಿಕೊಳ್ಳಿ. ಏನೇ ಮಾತನಾಡುವ ಮುನ್ನ ಸಿಟ್ಟು ಮಾಡಿಕೊಳ್ಳುವ ಬದಲು ಶಾಂತಿಯಿಂದ ಆ ಸಮಸ್ಯೆ ಬಗ್ಗೆ ತಿಳಿಯಿರಿ. ಯಾವಾಗಾದರೂ ಸಿಟ್ಟು ಬಂದರೆ ಯಾರಿಗಾದರೂ ಬೈಯುವ ಬದಲು ಒಮ್ಮೆ ಇದನ್ನು ಯೋಚಿಸಿ. ಒಂದು ವೇಳೆ ಯಾರಾದರೂ ನಿಮಗೆ ಈ ರೀತಿ ಮಾಡಿದ್ರೆ ನಿಮಗೆ ಹೇಗೆ ಅನುಭವ ಆಗುತ್ತದೆ ಅಂತ, ನಿಮ್ಮ ಮನಸ್ಸಿಗೆ ಯಾವ ರೀತಿ ನೋವು ಆಗುತ್ತದೆ ಅಂತ ನಿಮಗೆ ಉತ್ತರವು ನಿಮ್ಮೊಳಗೆ ಸಿಕ್ಕಿಬಿಡುತ್ತದೆ. ಸ್ನೇಹಿತರೆ, ಸಿಟ್ಟು ಮಾಡಿಕೊಳ್ಳುವುದರಿಂದ ಯಾವ ತೊಂದರೆಗೆ ಪರಿಹಾರ ಸಿಗುವುದಿಲ್ಲ. ಬದಲಿಗೆ ಆ ಪರಿಸ್ಥಿತಿ ಎಷ್ಟು ದೊಡ್ಡದಾಗುತ್ತದೆ ಅಂದರೆ 2 ಗಂಟೆಯಲ್ಲಿ ಮುಗಿಯುವ ಸಮಸ್ಯೆ ಜೀವನವಿಡೀ ಶತ್ರುವಾಗಿ ಉಳಿದು ಬಿಡುತ್ತದೆ. ಬೇರೆಯವರ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ವಿಷ ತುಂಬಿಬಿಡುತ್ತದೆ. ನಂತರ ನೀವು ಸಹ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಯಾವಾಗಾದರೂ ಸಿಟ್ಟು ಮಾಡಿಕೊಂಡ ಮೇಲೆ ನಿಮಗೆ ಒಳ್ಳೆಯ ಅನುಭವ ಆಗಿದೆಯಾ? ಅಥವಾ ನಿಮ್ಮ ಮನದಲ್ಲಿ ಈ ರೀತಿ ವಿಚಾರಗಳು ಬಂದಿದೆಯಾ? ನಾನು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೇನೆ, ನಾನು ಆತನಿಗೆ 4 ಮಾತುಗಳನ್ನು ಹೇಳಿ ಆತನ ಮನಸ್ಸನ್ನು ನೋಯಿಸಿದೆ, ಶಾಶ್ವತವಾಗಿ ಆತನ ಸಂಬಂಧವನ್ನು ಮುಗಿಸಿದೆ, ನನಗಾಗಿ ಒಬ್ಬ ಹೊಸ ಶತ್ರುವನ್ನು ರೆಡಿ ಮಾಡಿದೆ, ಎಷ್ಟು ಒಳ್ಳೆಯ ಕೆಲಸ ಮಾಡಿದೆ. ಇಲ್ಲ ಅಲ್ವಾ? ಎಲ್ಲವೂ ನಿನಗೆ ತಿಳಿದಿದೆ, ಆದರೂ ನೀನು ಸಿಟ್ಟು ಮಾಡ್ಕೊಳ್ತೀಯ. ಯಾಕೆ ನೀವು ನಿಮ್ಮ ಭಾವನೆಗಳಲ್ಲಿ ಮುಳುಗುತ್ತಿರುವಿರಿ? ಮುಂದಿನದ್ದು ಯೋಚಿಸುವುದೇ ಇಲ್ಲ. ಯಾವಾಗ ನೀವು ಮುಂದಿನ ಭವಿಷ್ಯದ ಬಗ್ಗೆ ಯೋಚಿಸುವರೋ ಆಗ ನಿಮಗೆ ಯಾವ ಸಿಟ್ಟು ಬರುವುದಿಲ್ಲ ಅಥವಾ ನೀವು ಯಾವ ತಪ್ಪು ಹೆಜ್ಜೆ ಇಡುವುದಿಲ್ಲ. ಸ್ನೇಹಿತರೆ, ನೆನ್ಪಿಡಿ, ಸಿಟ್ಟು ಬಂದಾಗ ಕಿರ್ಚಾಡಿದ್ರೆ ಏನು ಮಾಡಿದ್ರೂ ಸಹ ಸಿಟ್ಟು ಮಾಡಿಕೊಳ್ಳಲು ಯಾವ ತಾಕತ್ತು ಬೇಕಿಲ್ಲ. ಬದಲಿಗೆ ಸಿಟ್ಟು ಬಂದಾಗ ಮನಸ್ಸನ್ನು ಶಾಂತವಾಗಿರಿಸಲು ತಾಕತ್ತು ಬೇಕಾಗುತ್ತದೆ ಮತ್ತು ಈ ಶಕ್ತಿಯು ನಿಮಗೆ ನಿಮ್ಮ ಜ್ಞಾನ ಮತ್ತು ನಿಮ್ಮ ವಿವೇಕವು ನೀಡುತ್ತದೆ. ಕ್ರೋಧವು ಯಾವ ರೀತಿಯ ಅಂಧಕಾರವಾಗಿದೆ ಅಂದರೆ ಅದು ನಿಮ್ಮ ಜ್ಞಾನದ ದೀಪವನ್ನೇ ಆರಿಸಿಬಿಡುತ್ತದೆ. ಹಾಗಾಗಿ ನಿಮ್ಮ ಜ್ಞಾನದ ದೀಪವನ್ನು ಆರಿಸಲು ಬಿಡಬೇಡಿ. ಯಾವಾಗಲೂ ಎಚ್ಚರಿಕೆಯಿಂದಿರಿ, ಇದರಿಂದ ನಿಮಗೆ ಸಿಟ್ಟು ಬರುವುದೂ ಇಲ್ಲ. ಯಾರೋ ಒಬ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ, ಸಿಟ್ಟು ಬಂದಾಗ ಸ್ವಲ್ಪ ನಿಲ್ಲಿ ಮತ್ತು ತಪ್ಪಿನ ಸಮಯದಲ್ಲಿ ಸ್ವಲ್ಪ ಬಾಗಿರಿ, ಆಗ ಎಲ್ಲ ಸಮಸ್ಯೆಗೆ ಸಮಾಧಾನವೂ ಸಿಗುತ್ತದೆ. ಸ್ನೇಹಿತರೆ, ವಿಡಿಯೋ ಕೊನೆಯಲ್ಲಿ ನಿಮಗೊಂದು ಪ್ರಾಡಕ್ಟ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಈ ಪ್ರಾಡಕ್ಟನ್ನು ಶಾಪ್ಜಿ ಎಂಬ ಕರ್ನಾಟಕದ ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ದಿಂದ ಖರೀದಿಸಿದ್ದೇನೆ. ಇದು ತುಂಬಾ ಕಡಿಮೆ ಬೆಲೆಯಲ್ಲಿ ನನಗೆ ಸಿಕ್ಕಿದೆ. ನಿಮಗೂ ಸಹ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಸ್ನೇಹಿತರೆ, ಶಾಪ್ಜಿ ಒಂದು ಕನ್ನಡಿಗರಿಗಾಗಿ ನಿರ್ಮಿಸುವ, ಕನ್ನಡಿಗರಿಗಾಗಿ ಎಲ್ಲ ಹಳ್ಳಿಗಳಲ್ಲಿ ತಲುಪುವ ರೀತಿ ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ ಆಗಿದೆ. ಇಲ್ಲಿ ಹೋಲ್ಸೇಲ್ ರೇಟ್ನಲ್ಲಿ ನಿಮಗೆಲ್ಲ ಪ್ರಾಡಕ್ಟ್ಗಳು ಸಿಗುತ್ತೆ. ಹಾಗೆ ನೀವು ಸ್ನೇಹಿತರೊಡನೆ ಬೈ ವಿತ್ ಫ್ರೆಂಡ್ ಅಂತ ಆಪ್ಷನ್ ಇರುತ್ತೆ. ಸೊ ಆ ಮೂಲಕ ನೀವೇನಾದರೂ ಖರೀದಿ ಮಾಡಿದ್ರೆ ತುಂಬ ನಿಮಗೆ ಡಿಸ್ಕೌಂಟ್ಗಳು ಸಿಗುತ್ತೆ. ಹಾಗೆ ನಿಮಗೆ ಫಸ್ಟ್ ಪರ್ಚೇಸ್ನಲ್ಲಿ ನಿಮಗೆ ಗಿಫ್ಟ್ ಕೂಡ ಸಿಗುತ್ತೆ. ಹಾಗೆ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿರುವ ಲಿಂಕ್ ಮೂಲಕ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಜಾಯ್ನಿಂಗ್ ಬೋನಸ್ ಕೂಡ ನಿಮಗೆ ಸಿಗುತ್ತೆ. ಸೊ ಆ ಅಮೌಂಟಿಂದ ನೀವು ಇನ್ನೂ ಜಾಸ್ತಿನೇ ಡಿಸ್ಕೌಂಟ್ ಪಡಿಬೋದು. ಸ್ನೇಹಿತರೆ, ಇದು 10,000 mAh ಇರುವ ಒಂದು ಪವರ್ ಬ್ಯಾಂಕ್ ಆಗಿದೆ. ಅಂದರೆ ಇಲ್ಲಿ ನೀವು ಒಂದೇ ಬಾರಿ 2 ಮೊಬೈಲ್ಗಳನ್ನು ಅಥವಾ 2 ಡಿವೈಸ್ಗಳನ್ನು ಚಾರ್ಜ್ ಮಾಡ್ಬೋದು. ಅಂದಾಜು 3,000 mAh ಬ್ಯಾಟ್ರಿ ಮೊಬೈಲ್ ಇದೆ ಅಂದರೆ
3 ಬಾರಿ ನೀವು ಚಾರ್ಜ್ ಮಾಡ್ಬೋದು. ನಾನು ಕೂಡ ಬಳಸಿ ಟ್ರೈ ಮಾಡಿದ್ದೇನೆ. ಸೊ ಇಲ್ಲಿ ನಿಮಗೆ ಸಿ ಟೈಪ್ ಪೋರ್ಟ್ ಕೂಡ ಸಿಗುತ್ತೆ. ಅಂದರೆ ಸಿ ಟೈಪ್ ಹೊಸ ಟೈಪ್ ಕೇಬಲ್ ಇರೋ ಮೊಬೈಲ್ಗಳನ್ನ ಕೂಡ ನೀವು ಇಲ್ಲಿ ಚಾರ್ಜ್ ಮಾಡ್ಬೋದು. ಸೊ ಬೆಸ್ಟ್ ಪ್ರಾಡಕ್ಟ್ ಇದೆ. ಸೊ ನೀವು ಫಸ್ಟ್ ಟೈಮ್ ಏನಾದರೂ ಪರ್ಚೇಸ್ ಮಾಡಿದ್ರೆ ನಿಮಗೆ ಗಿಫ್ಟ್ ಕೂಡ ಬರುತ್ತೆ. ಸೊ ಈಗಲೇ ಪರ್ಚೇಸ್ ಮಾಡ್ಕೊಳ್ಳಿ, ತುಂಬ ಕಡಿಮೆ ಬೆಲೆಯಲ್ಲಿ ಎಲ್ಲ ರೀತಿಯ ಪ್ರಾಡಕ್ಟ್ಗಳು ನಿಮಗೆ ಇಲ್ಲಿ ಸಿಗ್ತಾ ಇವೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೆಚ್ಚಾಗಿ ಈ ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ. ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಖಂಡಿತ ತಿಳಿಸಿ. ಧನ್ಯವಾದಗಳು.